ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ವೈದ್ಯರಿಲ್ಲದೆ ಸೂಕ್ತ ಚಿಕಿತ್ಸೆ ಸಿಗದೆ ರೋಗಿಗಳ ಸಾವು. ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆ ಮುಂದೆ ಡಿವೈಎಫ್ಐ ಬೃಹತ್ ಪ್ರತಿಭಟನೆ. ಪತ್ನಿ ಪರಾರಿ ಬೆನ್ನಲ್ಲೇ ಮನನೊಂದ ಪತಿ, ಹೆತ್ತ ಮಕ್ಕಳನ್ನ ಸಾಯಿಸಿ ಸಾವಿನ ಮನೆ ಸೇರಿದ ತಂದೆ. ಕೋಮುಲ್ನಲ್ಲಿ ನಡೆದಿರೋದು ಬರೋಬ್ಬರಿ 512 ಕೋಟಿ ಅಕ್ರಮ. ಕೈಕಟ್ಟಿ ಹಾಕಲ್ಪಟ್ಟ ಲೋಕಾಯುಕ್ತ. ಕೋಮುಲ್ ಅಧಿಕಾರಿಗಳ ಮುಖವಾಡ ಕಳಚಲು ಹೋರಾಟಗಾರರು ಹಣ. ದೇವನಹಳ್ಳಿ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಜರುಗಿದ ಶಕ್ತಿ ದೇವಿ ಕರಕದಮ್ಮ ಮಹೋತ್ಸವ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳಿಂದ ದರ್ಶನ. ವಾರ್ತೆಗಳ ವಿವರ. ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ಮತ್ತು ಸಿಬ್ಬಂದಿಯ ತೀವ್ರ ಕೊರತೆ ಎದ್ದು ಕಾಣುತ್ತಿದೆ. ಚಿಕಿತ್ಸೆ ಸಿಗದೆ 2 ರೋಗಿಗಳು ಮೃತಪಟ್ಟಿರುವ ಘಟನೆಯನ್ನ ಖಂಡಿಸಿ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಕಾರ್ಯಕರ್ತರು ಇಂದು ಆಸ್ಪತ್ರೆಯ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಇದು ಬಾಗೇಪಲ್ಲಿಯ ಸರ್ಕಾರಿ ಆಸ್ಪತ್ರೆಯ ಮುಂದಿನ ದೃಶ್ಯ. ಇಲ್ಲಿ ವೈದ್ಯರಿಲ್ಲ, ಸರಿಯಾದ ಚಿಕಿತ್ಸೆಯೂ ಇಲ್ಲ. ದಿನಕ್ಕೆ ಸುಮಾರು 600ಕ್ಕೂ ಹೆಚ್ಚು ಹೊರ ರೋಗಿಗಳು ಬರುವ ಈ ಆಸ್ಪತ್ರೆಯಲ್ಲಿ ಬೆರಳೆಣಿಕೆಯಷ್ಟು ವೈದ್ಯರು ಮಾತ್ರ ಇದ್ದಾರೆ. ಇದರಿಂದ ಬಡ ರೋಗಿಗಳು ಪರದಾಡುವಂತಾಗಿದೆ. ಸರ್ಕಾರದ ಬೇಜವಾಬ್ದಾರಿಯಿಂದ ಇತ್ತೀಚೆಗೆ 2 ರೋಗಿಗಳು ಸಾವನ್ನಪ್ಪಿದ್ದಾರೆ ಎಂದು ಆರೋಪಿಸಿ ಡಿವೈಎಫ್ಐ ಜಿಲ್ಲಾ ಮುಖಂಡ ಎಸ್ ರಾಜಶೇಖರ್ ಮಾತನಾಡಿ, ಬೇಸಿಗೆಯ ಬಿಸಿಲಿನಿಂದ ಜನ ಕಂಗಾಲಾಗಿದ್ದಾರೆ. ಆಸ್ಪತ್ರೆಗೆ ಬಂದ್ರೆ ಚಿಕಿತ್ಸೆ ನೀಡಲು ವೈದ್ಯರಿಲ್ಲ. ಸಕಾಲದಲ್ಲಿ ಚಿಕಿತ್ಸೆ ಸಿಗದೆ 2 ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳು ಮೃತಪಟ್ಟವರ ಮನೆಗೆ ಭೇಟಿ ನೀಡುವ ಕನಿಷ್ಠ ಸೌಜನ್ಯವನ್ನು ತೋರಿಲ್ಲ. ಕೂಡಲೇ ವೈದ್ಯರನ್ನ ನೇಮಿಸದಿದ್ರೆ ಅನಿರ್ದಿಷ್ಟಾವಧಿ ಹೋರಾಟ ನಡೆಸುತ್ತೇವೆ ಎಂದರು. ಏನು ಇವತ್ತು ತಾಪಮಾನ ಹೆಚ್ಚಾಗಿದ್ದು, ಇಂತಹ ಸಂದರ್ಭದಲ್ಲಿ ವಿಪರೀತವಾದಂಥ ಬಿಸಿಲಾಗಿದ್ದು, ಈ ಬಿಸಿಲಿಗೆ ಮತ್ತು ಈ ಬಿಸಿನ ಗಾಳಿಗೆ ರೋಗಗಳು ಹರಡ್ತಾ ಇದ್ದಾವೆ. ಅಂತಹ ಸಂದರ್ಭದಲ್ಲಿ ಇವತ್ತು ಏನು ಬಾಗೇಪಲ್ಲಿ ತಾಲೂಕಿಗೆ ಸಂಬಂಧಪಟ್ಟಂಥ ಆಸ್ಪತ್ರೆಗಳೇನಿದೆ, ಅವು ಏನು PHC ಆಸ್ಪತ್ರೆಗಳೇನಿರ್ಬೋದು, ಮುಖ್ಯ ಆಸ್ಪತ್ರೆ ಏನಿರ್ಬೋದು, ಈ ಆಸ್ಪತ್ರೆಯಲ್ಲಿ ಇವತ್ತು ವೈದ್ಯರ ಕೊರತೆ ಎತ್ತು ಕಾಣ್ತಾ ಇದೆ. ಹೃದಯಾಘಾತವಾಗಿದೆ, ಅರ್ಜೆಂಟು ಅಂತ ಹೇಳ್ಬಿಟ್ಟು ಏನು ಬಂದಿದ್ದಾರೆ. ಇಲ್ಲಿಗೆ ಬಂದಾಗ ಈ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದಿರೋದು ಕಂಡು ಬಂದಿರುತ್ತದೆ. ಆಗ ಮೊನ್ನೆ ಯಾವಾಗೋ ಮಂಗಳವಾರ ಸತ್ತಿರೋ ವಿಚಾರ ಇವತ್ತು ಬಂದು ಮೀಟಿಂಗ್ ಕರೆದಿದ್ದಾರಂತೆ. ಅಂದ್ರೆ ನಾವು ಎಷ್ಟು ದುರಂತದಲ್ಲಿ ಕೆಲಸ ಮಾಡ್ತಾ ಇದೀವಿ. ಡಿವೈಎಫ್ಐ ಜಿಲ್ಲಾಧ್ಯಕ್ಷ YN ಹರೀಶ್ ಮಾತನಾಡಿ, 80ಕ್ಕೂ ಹೆಚ್ಚು ಒಳ ರೋಗಿಗಳಿರುವ ವಾರ್ಡ್ಗಳನ್ನು ನಿರ್ವಹಿಸಲು ಸಿಬ್ಬಂದಿಯೇ ಇಲ್ಲ. ಸ್ಥಳೀಯ ಶಾಸಕರು ತಮ್ಮದೇ ಸರ್ಕಾರವಿದ್ರೂ ವೈದ್ಯರನ್ನು ನೇಮಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಕಿಡಿಕಾರಿದ್ರು. ಇನ್ನು ಚಿಕಿತ್ಸೆ ಸಿಗದೆ ಮೃತಪಟ್ಟ ಕುಟುಂಬಗಳಿಗೆ ಸರ್ಕಾರ ತಲಾ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಮುಖಂಡ ಸೋಮಶೇಖರ್ ಒತ್ತಾಯಿಸಿದರು. ಸ್ಥಳಕ್ಕೆ ಆಗಮಿಸಿದ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ವಿನಯ್ ಅವರು ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಸಿಬ್ಬಂದಿ ನೇಮಕಾತಿ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಮತ್ತು ಹಂತ ಹಂತವಾಗಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕೌಟುಂಬಿಕ ಕಲಹದ ಕಿಚ್ಚಿಗೆ ಒಂದು ಸುಂದರ ಸಂಸಾರವೇ ಬಲಿಯಾಗಿದೆ. ಹೆಂಡತಿಯ ಅಕ್ರಮ ಸಂಬಂಧ ಹಾಗೂ ಮೋಸದಿಂದ ಮನನೊಂದ ತಂದೆಯೊಬ್ಬರು ತನ್ನ 2 ಪುಟ್ಟ ಮಕ್ಕಳನ್ನ ಕೊಂದು ತಾನು ಕೂಡ ಸಾವಿಗೆ ಶರಣಾಗಿರುವ ದಾರುಣ ಘಟನೆ ತುಮಕೂರು ಜಿಲ್ಲೆ ಕುಣಿಗಲ್ನಲ್ಲಿ ನಡೆದಿದೆ. ಹೌದು, ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಅಲ್ಕೆರೆ ಗ್ರಾಮ ಈಗ ಸ್ಮಶಾನ ಮೌನಕ್ಕೆ ಸಾಕ್ಷಿಯಾಗಿದೆ. 40 ವರ್ಷದ ಶಿವಣ್ಣ ಎಂಬುವವರು ತಮ್ಮ ಮಕ್ಕಳಾದ 10 ವರ್ಷದ ಜೀವನ್ ಮತ್ತು 6 ವರ್ಷದ ಪ್ರಾಣೇಶ್ನನ್ನು ಕೊಂದು ತಾವು ಕೂಡ ಸಾವಿಗೆ ಶರಣಾಗಿದ್ದಾರೆ. ಶುಕ್ರವಾರ ತಡರಾತ್ರಿ ಈ ಘಟನೆ ನಡೆದಿದ್ದು, ಬೆಳಗ್ಗೆ ವಿಚಾರ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರು ದಿಗ್ಭ್ರಮೆಗೊಂಡಿದ್ದಾರೆ. ಈ ದುರಂತಕ್ಕೆ ಕಾರಣ ಪತ್ನಿ ಕಾವ್ಯಳ ನಡತೆ ಎನ್ನಲಾಗ್ತಿದೆ. ಕಳೆದ ವಾರವಷ್ಟೇ ಕಾವ್ಯ ತನ್ನ ಅಕ್ಕನ ಮಗ ಹೇಮಂತ್ ಎಂಬುವವನ ಜೊತೆ ಓಡಿ ಹೋಗಿದ್ದಳು. ಗ್ರಾಮಸ್ಥರ ಪಂಚಾಯಿತಿ ಮತ್ತು ಪೊಲೀಸ್ ಮಧ್ಯಸ್ಥಿಕೆಯಿಂದ ವಾಪಸ್ ಮನೆಗೆ ಬಂದಿದ್ದಳು. ಆದರೆ ಮನೆಗೆ ಬಂದವಳು ಸುಮ್ಮನಿರಲಿಲ್ಲ. ಪತಿ ಶಿವಣ್ಣ ಮನೆಯಲ್ಲಿ ಇಲ್ಲದ ಸಮಯ ನೋಡಿ ಮನೆಯಲ್ಲಿದ್ದ ಹಣ ಮತ್ತು ಚಿನ್ನಾಭರಣಗಳನ್ನು ದೋಚಿಕೊಂಡು ಮತ್ತೆ ಅದೇ ಪ್ರಿಯಕರನ ಜೊತೆ ಪರಾರಿಯಾಗಿದ್ದಳು.
ಅಷ್ಟೇ ಅಲ್ಲ, ಈ ಕಾವ್ಯಾಳ ಕಾಟ ಕೇವಲ ಪತಿಗೆ ಮಾತ್ರವಲ್ಲ, ಈ ಹಿಂದೆ ಅತ್ತೆಯ ಪ್ರಾಣವನ್ನು ಬಲಿ ಪಡೆದಿತ್ತಂತೆ. 3 ವರ್ಷಗಳ ಹಿಂದೆ ಅತ್ತೆ ಹೊನ್ನಮ್ಮ ಕೂಡ ಸೊಸೆಯ ಕಿರುಕುಳ ತಾಳಲಾರದೆ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಎಂಬ ಮಾಹಿತಿ ಈಗ ಬಯಲಾಗಿದೆ. ಹೆಂಡತಿಯ ಮೋಸ ಹಾಗೂ ಮಕ್ಕಳ ಭವಿಷ್ಯದ ಚಿಂತೆಯಿಂದ ನೊಂದ ಶಿವಣ್ಣ ಮಕ್ಕಳನ್ನ ಕೊಂದು ನಂತರ ತಾನು ಸಾವಿಗೆ ಶರಣಾಗಿದ್ದಾರೆ. ಸ್ಥಳಕ್ಕೆ ಕುಣಿಗಲ್ ಠಾಣೆಯ ಸಿಪಿಐ ಮಧ್ಯ ನಾಯಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದು ತಲೆಮರೆಸಿಕೊಂಡಿರುವ ಕಾವ್ಯಾಳ ಪತ್ತೆಗೆ ಜಾಲ ಬೀಸಿದ್ದಾರೆ. ತಿಮ್ಮಯ್ಯ, ಎ ನ್ಯೂಸ್ ಟಿವಿ, ತುಮಕೂರು. ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ನಡೆದಿರುವ ಅವ್ಯವಹಾರ ಹಾಗೂ ಅಕ್ರಮ ನೇಮಕಾತಿ ಸಂಬಂಧ ಮತ್ತಷ್ಟು ದಾಖಲೆ ಕೋರಿದ್ದೇವೆ. ದಾಖಲೆ ನೀಡುತ್ತಿದ್ರೆ ಹೈಕೋರ್ಟ್ ಮೊರೆ ಹೋಗುತ್ತೇವೆ. ಒಕ್ಕೂಟದ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಅಧಿಕಾರಿಗಳ ಮುಖವಾಡ ಕಳಿಸುತ್ತೇವೆ ಎಂದು ಸಾಮಾಜಿಕ ಹೋರಾಟಗಾರರಾದ ಗೂಳಿಗಾನಹಳ್ಳಿ ನಾಗರಾಜ ಹಾಗೂ ಕೆಪಿ ವೆಂಕಟಾಚಲಪತಿ ಹೇಳಿದರು. ಸುಮಾರು 300ಕ್ಕೂ ಹೆಚ್ಚು ಜನನ ನೀವು ಇಂಟರ್ವ್ಯೂ ಮಾಡಿದ್ದೀರಿ, 75 ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ. ಕೋಲಾರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಾಮಾಜಿಕ ಹೋರಾಟಗಾರ ಗೂಳಿಗಾನಹಳ್ಳಿ ನಾಗರಾಜ್ ಮಾತನಾಡಿ, ಒಕ್ಕೂಟದಲ್ಲಿನ ಅವ್ಯವಹಾರ ಸಾಬೀತುಪಡಿಸುವಂತೆ ಕೋಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಸವಾಲು ಹಾಕಿದ್ದಾರೆ. ಅಲ್ಲಿ ನಡೆದಿರುವುದು 300 ಕೋಟಿ ಅಲ್ಲ, ಒಟ್ಟು 512 ಕೋಟಿ ಮೊತ್ತದ ಅವ್ಯವಹಾರ. ಪ್ರಕರಣದ ಸಂಪೂರ್ಣ ತನಿಖೆಗೆ ಸಹಕಾರ ನೀಡುವ ವಿಚಾರದಲ್ಲಿ ಸಕ್ಷಮ ಪ್ರಾಧಿಕಾರಗಳು ಲೋಕಾಯುಕ್ತದ ಕೈಕಟ್ಟಿ ಹಾಕಿವೆ. ಕೋಮುಲ್ ಅವ್ಯವಹಾರದ ವಿರುದ್ಧ ನಾವು ವರ್ಷದ ಹಿಂದೆ ನೀಡಿದ ದೂರಿಗೆ ಮನ್ನಣೆ ನೀಡಿ ಲೋಕಾಯುಕ್ತ ಅಧಿಕಾರಿಗಳು ಏಪ್ರಿಲ್ 22ರಿಂದ 24ರವರೆಗೆ ಸ್ಥಳಕ್ಕೆ ಭೇಟಿ ನೀಡಿ ದಾಖಲಾತಿ ಪರಿಶೀಲನೆ ನಡೆಸಿದ್ದಾರೆ. ವಿಶೇಷವೆಂದರೆ ದೂರುದಾರರಾದ ನಮ್ಮ ಸಮ್ಮುಖದಲ್ಲೇ ಈ ಪ್ರಕ್ರಿಯೆ ನಡೆಸಿದ್ದಾರೆ. ಈ ಹಿಂದೆ ಲೋಕಾಯುಕ್ತ ಅಲ್ಲದೆ ಇಡಿ, ಸಿಬಿಐಗೂ ದೂರು ಸಲ್ಲಿಸಿದ್ದೆವು. ರೈತರ ಶ್ರಮದ ಹಾಲಿನ ಹಣದಲ್ಲಿ ಕೆಲವರು ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಲೋಕಾಯುಕ್ತರು ನಮ್ಮನ್ನು ಕರೆದು ನಮ್ಮ ಹತ್ರ ಮಾತಾಡಿದಾಗ ನಮ್ಮ ದಾಖಲೆ ಒಂದಷ್ಟು ತಗೊಂಡು ಮಾತಾಡಿದಾಗ ನಾವು ಹೇಳಿದ್ವಿ, ನಮ್ಮ ದಾಖಲೆ ಸಮೇತ ನೀವು ನಮ್ಮ ಸಮ್ಮುಖದಲ್ಲಿ ದಾಖಲಾತಿ ಸ್ವಚ್ಛ ಮಾಡಿ ಅಂತ ಹೇಳಿದ್ವಿ. ಅದೇ ರೀತಿ ಮೊನ್ನೆ 22, 23, 24ನೇ ತಾರೀಕು KMF ಡೈರಿಯಲ್ಲಿ ಪೂರ್ತಿ ದಾಖಲೆಗಳನ್ನ ಒಂದಷ್ಟು ಪರಿಶೀಲನೆ ಮಾಡಿದ್ವಿ. ಸುಮಾರು 30 ದೂರುಗಳು ದಾಖಲೆ ಮಾಡಿದ್ವಿ. ಅದರಲ್ಲಿ ಒಂದು 5ರಿಂದ 7 ದೂರುಗಳು ಮಾತ್ರ ದಾಖಲೆಗಳು ಪರಿಶೀಲನೆ ಮಾಡಿದ್ವಿ. ಸುಮಾರು ಇನ್ನ 22, 23 ದಾಖಲೆಯನ್ನು ದೂರುಗಳು ಪರಿಶೀಲನೆ ಮಾಡೋದು ಬಾಕಿ ಇದೆ. ಮುಖಂಡ ಕೆಪಿ ವೆಂಕಟಾಚಲಪತಿ ಮಾತನಾಡಿ, ಲೋಕಾಯುಕ್ತ ಅಧಿಕಾರಿಗಳು ದಾಖಲೆ ಪರಿಶೀಲನೆ ವಿಚಾರದಲ್ಲಿ ಶಾಸಕರು ವಿಚಲಿತರಾದಂತೆ ಕಂಡುಬಂದಿದ್ದು ನಿರೀಕ್ಷಿತ ಉತ್ತರ ಕೊಡಲಿಲ್ಲ. ನೇಮಕಾತಿ ವಿಚಾರದಲ್ಲಿ ಇಡಿ ಪ್ರಕ್ರಿಯೆ ನಡೆಯುತ್ತಿದೆ ಎಂಬುದಾಗಿ ಸುದ್ದಿಗೋಷ್ಠಿಯಲ್ಲೂ ಹಾರಿಕೆ ಉತ್ತರ ನೀಡಿದ್ದಾರೆ. ಇದಲ್ಲದೆ ಒಕ್ಕೂಟದ ನೌಕರರ ಸಾಮಾನ್ಯ ಕಲ್ಯಾಣ ಟ್ರಸ್ಟ್ನಲ್ಲೂ ಅಕ್ರಮ ನಡೆದಿದೆ. ನಿರ್ದೇಶಕರು 13 ಲಕ್ಷ ಮೌಲ್ಯದ ಚಿನ್ನ, ನಾಣ್ಯ ಪಡೆದುಕೊಂಡಿದ್ದಾರೆ. ಈ ಮೂಲಕ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಸೊಸೈಟಿಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ. 3 ಕೋಟಿಗೆ ಬಿಲ್ ಇಲ್ಲ ಎಂದು ಆಪಾದಿಸಿದ್ರು. ತಮ್ಗೆಲ್ಲ ಹೇಳ್ತಾ ಇದ್ರು, ಇಡಿ ಮತ್ತೆ ಲೋಕಾಯುಕ್ತದ ಪ್ರಗತಿಯಲ್ಲಿದೆ, ಅದನ್ನ ಅವರು ನೋಡ್ಕೋತಾರೆ, ನಂದೇನಿದೆ ಅದರಲ್ಲಿ ನಾನೇನ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಅಂತ ಹೇಳ್ಬೋದು ನಮ್ಮ ಅಧ್ಯಕ್ಷರನ್ನ. ಇದಕ್ಕೆ ಮೂಲ ಕಾರಣ ಅಧ್ಯಕ್ಷರೇ. ಅದಕ್ಕೂ ದಾಖಲೆ ಇಡಿಯವರು ಹೇಳಿದ್ದಾರೆ. MLA ಅವರ ಸೂಚನೆ ಮೇರೆಗೆ ಗೋಪಾಲ್ ಮೂರ್ತಿ ಮತ್ತೆ ಪರೀಕ್ಷಾ ವಿಭಾಗದಲ್ಲಿರುವಂತ ನಾವುಗಳು ಅವ್ರು ಹೇಳಿದ್ರು ಅಂತ ಹೇಳಿ ಹೇಳ್ತಾರೆ. ಅದ್ರದ್ದು ದಾಖಲೆ ಇಲ್ಲಿದೆ ನೋಡಿ. ನಿನ್ನೆ ಹೇಳ್ತಾ ಇದ್ರು, ನಾನು ಅದರಲ್ಲಿ ಏನು ಪಾಲ್ದಾರನಾಗಿಲ್ಲ, ನಂದೇನು ಹಸ್ತಕ್ಷೇಪನೆ ಇಲ್ಲ ಅಂತ ಹೇಳ್ತಾರೆ. ಅಧಿಕಾರಿಗಳು ಹೇಳಿದ್ದಾರೆ, ಇದರಲ್ಲಿ ತಾವು ನೋಡಬಹುದು. ಸುದ್ದಿಗೋಷ್ಠಿಯಲ್ಲಿ ಸಾಮಾಜಿಕ ಹೋರಾಟಗಾರ ಶ್ರೀನಿವಾಸಪುರದ ರಮೇಶ್ ಬಾಬು ಹಾಜರಿದ್ದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್ ಸತತ 6 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶವನ್ನ ಪಡೆದುಕೊಳ್ತಾ ಬಂದಿದೆ. 20 ವರ್ಷಗಳ ಪರಿಣಿತಿ ಹೊಂದಿರುವ ಅನುಭವಿ ಶಿಕ್ಷಕ ತಂಡ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್, PCMB, PCMC, ಕಾಮರ್ಸ್, EVAC. ಪ್ರತಿದಿನ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳ ಕಾಲ JEE, NEET ಮತ್ತು KCETಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ಪ್ರತಿ ವಾರ ಮೈಕ್ರೋ ಶೆಡ್ಯೂಲ್ ಪ್ರಕಾರ ಪರೀಕ್ಷೆ ನಡೆಸಲಾಗುವುದು.
ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ, ನೀಟ್ನಲ್ಲಿ ಉತ್ತಮ ಫಲಿತಾಂಶ ಪಡೆದು ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದುಕೊಂಡಿದ್ದಾರೆ. ಅತಿ ಕಡಿಮೆ ಶುಲ್ಕ, ಗುಣಮಟ್ಟದ ಶಿಕ್ಷಣ ನೀಡೋದು ನಮ್ಮ ಸಂಸ್ಥೆಯ ಧ್ಯೇಯ. ಎಂದೇ ನಿಮ್ಮ ಮಕ್ಕಳನ್ನ ಸೇರಿಸಿ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿ ವರ್ಷದಂತೆ ದೇವನಹಳ್ಳಿ ಕರಗ ಇತಿಹಾಸವನ್ನ ಹೊಂದಿದ್ದು, ಪಟ್ಟಣದ ಶ್ರೀ ಮೌಕ್ತಿಕಾಂಬ ದೇವಿ ದೇವಾಲಯದಿಂದ ಹೊರಗೆ ಬಂದ ಶಕ್ತಿ ದೇವಿ ಕರಗ ತಮ್ಮ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಭಕ್ತರಿಗೆ ದರ್ಶನ ನೀಡಿದ್ಲು. ದೇವನಹಳ್ಳಿ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಕರಗ ಮಹೋತ್ಸವ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ವಾಹನಿ ಕುಲ ಕ್ಷತ್ರಿಯರ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಕರಗ ಮಹೋತ್ಸವದಲ್ಲಿ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವಿತರಿಸಲಾಯಿತು. ಈ ಬಾರಿ ಅಣ್ಣಮ್ಮ ದೇವಿಯನ್ನ ಚಿಕ್ಕಕೆರೆ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಪಟ್ಟಕ್ಕೆ ಕೂರಿಸಲಾಗಿತ್ತು. ಭಕ್ತಾದಿಗಳು ದೇವಿ ದರ್ಶನ ಪಡೆದು ಪುನೀತರಾದರು. ದೇವನಹಳ್ಳಿ ಕೋಟೆ ಶ್ರೀ ವೇಣುಗೋಪಾಲ ಸ್ವಾಮಿ, ಮಲಂಗ್ ಶಾವಲಿ ದರ್ಗಾ, ಚಿಕ್ಕಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ, ತಾಲೂಕು ಕಚೇರಿ ರಸ್ತೆಯ ಮಸೀದಿಗಳು, ದೇವಾಲಯಗಳು ಸೇರಿದಂತೆ ರಾತ್ರಿ 2 ಗಂಟೆಯಿಂದ ಬೆಳಗ್ಗೆ 8:30ರವರೆಗೆ ಕರಗ ಸಂಚಾರವು ಕಣ್ಮನ ಸೆಳೆಯಿತು. ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ, ಮಾಜಿ ಶಾಸಕ ಚಂದ್ರಣ್ಣ, ಚುನಾಯಿತ ಜನಪ್ರತಿನಿಧಿಗಳನ್ನು ದೇವಾಲಯ ಸಮಿತಿ ವತಿಯಿಂದ ಅಭಿನಂದಿಸಲಾಯಿತು. ಈ ವರ್ಷ ಏನಂದರೆ ಹೊಸದಾಗಿ ಅಣ್ಣಮ್ಮ ದೇವ್ರನ್ನ ನಾವು ಪ್ರತಿಷ್ಠಾಪನೆ ಮಾಡಿ ಕರೆಸಿದ್ರಿ ಕರ್ಗಕ್ಕೆ. ನಮ್ಮ ಕರ್ಗ ವಿಶೇಷ ಏನಂದರೆ ಯಾವುದೇ ಜಾತಿ ಧರ್ಮ ಭೇದ ಭಾವ ಏನೂ ಇಲ್ದಿರ ಪ್ರತಿಯೊಂದು ದೇವಸ್ಥಾನಕ್ಕೂ ಪ್ರತಿಯೊಂದು ಮಸೀದಿಗೂ ಎಲ್ಲರಿಗೂ ಹೋಗಿ ಕರ್ಗ ಆಚರಣೆ ಮಾಡೋದು. ಹೂವಿನ ಅಲಂಕಾರ ವಿಶೇಷವಾಗಿ ಸ್ವಲ್ಪ ವಿನ್ಯಾಸವಾಗಿ ಹಾಕಿ ಚೆನ್ನಾಗಿ ವಿಜೃಂಭಣೆ ನಡೆಸ್ಕೊಟ್ಟಿದ್ವಿ. ಎಷ್ಟು ಸುಮಾರು 1 ಟನ್ ಹೂವು ಬಳಸಲಾಗಿದೆ. ಇಲ್ಲಿಗೆ 1000 ಜನಕ್ಕೆ ಅನ್ನದಾನ ಆಗಿದೆ ಇವತ್ತು. ತುಂಬ ಸಂತೋಷ. ಊರಿಗೆ ಒಳ್ಳೇದಾಗಲಿ, ಜನ ಸುಭಿಕ್ಷವಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇದೆಲ್ಲ ಮಾಡ್ತಿರೋದು. ಎಲ್ಲರಿಗೂ ಒಳ್ಳೇದಾಗಲಿ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇತ್ತೀಚೆಗೆ ಸಂಸತ್ ಅಧಿವೇಶನದಲ್ಲಿ ಮಂಡಿಸಿದ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗದೆ ಜಾರಿಗೆ ತರಲು ತೊಡಕಾದ ಪ್ರಮುಖ ವಿರೋಧ ಪಕ್ಷ ಕಾಂಗ್ರೆಸ್ ವಿರುದ್ಧ ಹೋರಾಟ ನಡೆಸಲು ಜೆಡಿಎಸ್ ಮಹಿಳಾ ಘಟಕ ತಯಾರಿ ನಡೆಸಿದೆ. ಜಿಲ್ಲಾ, ತಾಲೂಕು ಮತ್ತು ಪಂಚಾಯಿತಿ ಮಟ್ಟದವರೆಗೂ ಹೋರಾಟ ಹಮ್ಮಿಕೊಂಡು ಕಾಂಗ್ರೆಸ್ ಪಕ್ಷದ ಬಂಡವಾಳ ಬಯಲು ಮಾಡಲು ಜೆಡಿಎಸ್ ಮಹಿಳಾ ಘಟಕಗಳ ಕಾರ್ಯಕರ್ತರ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಎಂದು ಮಹಿಳಾ ಜಿಲ್ಲಾಧ್ಯಕ್ಷೆ ಪ್ರಭಾ ನಾರಾಯಣಗೌಡ ತಿಳಿಸಿದರು. ಈ ಜನದಲ್ಲಿ 1 ಜನ ಕೆಲಸ ಇರುತ್ತೆ, ಬಿಟ್ಟು 5 ಜನ ಇಲ್ಲಿ ಜೊತೆ ನಿಮಗೆ ಅಧ್ಯಕ್ಷ ನೋಡಿ.
ಚಿಕ್ಕಬಳ್ಳಾಪುರ ಜೆಡಿಎಸ್ ಜಿಲ್ಲಾ ಕಚೇರಿಯಲ್ಲಿ ಮಹಿಳಾ ಘಟಕಗಳ ಪದಾಧಿಕಾರಿಗಳ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧ್ಯಕ್ಷೆ ಪ್ರಭಾ ನಾರಾಯಣಗೌಡ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಹಿಳಾ ಮೀಸಲಾತಿ ಜಾರಿಯಾಗದೆ ವಿಫಲವಾಗಿದೆ. ಈ ಮೂಲಕ ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಎಂಬುದನ್ನು ಸಾಬೀತು ಮಾಡಿಕೊಂಡಿದೆ. ಕಾಂಗ್ರೆಸ್ ಪಕ್ಷ ಮತ್ತು ಅವರಿಗೆ ಬೆಂಬಲ ಸೂಚಿಸಿದ ಇಂಡಿಯಾ ಒಕ್ಕೂಟವನ್ನು ವಿರೋಧಿಸಿ ಜೆಡಿಎಸ್ ಪಕ್ಷ ಮಹಿಳಾ ಘಟಕ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ. ಅದರ ಪೂರ್ವಭಾವಿ ಸಭೆ ಇಂದು ಕರೆಯಲಾಗಿದ್ದು ಜಿಲ್ಲೆ, ತಾಲೂಕು ಮತ್ತು ಪಂಚಾಯಿತಿ ಮಟ್ಟದಲ್ಲಿ ಹಂತ ಹಂತವಾಗಿ ಹೋರಾಟ ರೂಪಿಸಲು ತೀರ್ಮಾನಿಸಲಾಗಿದೆ. ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡುವಾಗ ರಾಜ್ಯದ ಮಹಿಳಾ ನಾಯಕರನ್ನ ಕರೆಸಲು ತೀರ್ಮಾನಿಸಲಾಗಿದೆ. ಅವರೊಟ್ಟಿಗೆ ಮಾತುಕತೆ ನಡೆಸಿದ ನಂತರ ಹೋರಾಟ ದಿನಾಂಕ ನಿಗದಿಗೊಳಿಸಲಾಗುವುದು ಎಂದರು. ಈಗ ಮಹಿಳಾ ಮೀಸಲಾತಿ ಬಂದಿತ್ತು, ಆದ್ರೆ ಅದು ಒಂದು ಏನು ಕಾಂಗ್ರೆಸ್ ಸರ್ಕಾರದ ಒಂದು ಇದರಿಂದ ಅದು ಫೇಲ್ ಆಗಿದೆ. ಅದು ಫೇಲ್ ಆಗಿರೋದಕ್ಕೋಸ್ಕರ ಎಲ್ಲ ನಮ್ಮ ತಾಲೂಕು, ಜಿಲ್ಲೆ, ಎಲ್ಲ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಮಹಿಳಾ ಮೀಸಲಾತಿ ಬೇಕು ಅಂತ. ಇದೇ ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾತನಾಡಿ, ನಟ ಚೇತನ್ ವಿದೇಶದಲ್ಲಿ ಹುಟ್ಟಿ ಇಲ್ಲಿ ಬಂದು ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿ ನಾಡಿನ ಜನರ ಭಾವನೆಗಳಿಗೆ ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಇದು ಹೀಗೆಯೇ ಮುಂದುವರೆದ್ರೆ ನಾವು ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಎಂದರು. ಒಂದು ಮಾತಾಡಕ್ಕೆ ಹೋಗಿ ನೀನು ಅಲ್ಲಿಂದ ಇಲ್ಲಿಗೆ ಬಂದು ಚೇತನ್ ಬಗ್ಗೆ ಯಾರೋ ಮಾಧ್ಯಮದವ್ರು ಕೇಳಿದಾಗ ನಮ್ಮ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರೆ ಅದಕ್ಕೆ ನೀನು ಮಾತಾಡೋ ರೀತಿ ಏನು, ನೀನು ಏನಾನ ಇದ್ರೆ ತಪ್ಪು ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡು. ಅವ್ರು ವೈಯಕ್ತಿಕವಾಗಿ ಯಾಕೆ ಉತ್ತರ ಕೊಡ್ತಾ ಇದೆಯಾ? ಅದರಿಂದ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಚೇತನ್ಗೆ, ಇನ್ನು ಮುಂದೆ ಹುಷಾರಾಗಿರ್ಬೇಕು ಅಂತ ಮಾಧ್ಯಮದ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡೋಕ್ಕೆ ಬಯಸ್ತೇನೆ. ಇದೇ ವೇಳೆ ಅಜ್ವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾದ ಪ್ರಮೀಳಾ, ರೈತರ ಸೇವಾ ಸಹಕಾರ ಸಂಘದ ಸದಸ್ಯರಾಗಿ ಆಯ್ಕೆಯಾದ ವಾಸುದೇವ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸಭೆಯಲ್ಲಿ ರಾಜ್ಯ ಕಾರ್ಯದರ್ಶಿ ನಾರಾಯಣಗೌಡ, ತಾಲೂಕು ಮಹಿಳಾ ಅಧ್ಯಕ್ಷೆ ಅರುಣಾ, ಸಾಮಾಜಿಕ ಜಾಲತಾಣ ಅಧ್ಯಕ್ಷ ಅಖಿಲ್ ರೆಡ್ಡಿ, ಕಾರ್ಯದರ್ಶಿ ಶಾಂತಮೂರ್ತಿ, ಅಲ್ಪಸಂಖ್ಯಾತರ ಅಧ್ಯಕ್ಷ ಇಸ್ಮಾಯಿಲ್, ಕೊಂಡೇನಹಳ್ಳಿ ಶ್ರೀಧರ್, ಸ್ಟುಡಿಯೋ ಮಂಜುನಾಥ್, ಮಾರಪ್ಪ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲೆಯ ಶಾಲಾ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮಹತ್ವದ ಹೆಜ್ಜೆಯೊಂದು ಇಡಲಾಗುತ್ತಿದೆ. ಮುಂದಿನ ವರ್ಷದೊಳಗೆ ಜಿಲ್ಲೆಯಲ್ಲಿ ಅಕ್ಷಯ ಪಾತ್ರೆ ಬಿಸಿಯೂಟ ಯೋಜನೆಯನ್ನು ಆರಂಭಿಸುವಂತೆ ಸಂಸದ ಎಂ ಮಲ್ಲೇಶ್ ಬಾಬು ಅವರು ಇಸ್ಕಾನ್ ಸಂಸ್ಥೆಗೆ ಮನವಿ ಮಾಡಿದ್ದಾರೆ. ನಗರದಲ್ಲಿ ನಡೆದ ಶ್ರೀ ಕೃಷ್ಣ ನಗರ ಸಂಕೀರ್ತನ ಯಾತ್ರೆಯಲ್ಲಿ ಪಾಲ್ಗೊಂಡು ಅವರು ಈ ಆಶಯ ವ್ಯಕ್ತಪಡಿಸಿದರು. ಕೋಲಾರ ನಗರದಲ್ಲಿ ಇಸ್ಕಾನ್ ಸಂಸ್ಥೆಯ ಆಶ್ರಯದಲ್ಲಿ ಶ್ರೀಕೃಷ್ಣ ನಗರ ಸಂಕೀರ್ತನಾ ಯಾತ್ರೆ ಅತ್ಯಂತ ಭಕ್ತಿಭಾವದಿಂದ ಜರುಗಿತು. ನಗರದ ವಿವೇಕಾನಂದ ವೃತ್ತದಿಂದ ಆರಂಭಗೊಂಡ ಈ ಯಾತ್ರೆಯು ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಸಾಯಿಬಾಬಾ ಮಂದಿರದವರೆಗೆ ತಲುಪಿತು. ಈ ಸಂದರ್ಭದಲ್ಲಿ ಸಂಸದ ಎಂ ಮಲ್ಲೇಶ್ ಬಾಬು ಅವರು ಯಾತ್ರೆಗೆ ಚಾಲನೆ ನೀಡಿ ಗೋಪೂಜೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ಕೋಲಾರ ತಾಲೂಕಿನಲ್ಲಿ ಶೀಘ್ರವಾಗಿ ಅಕ್ಷಯ ಪಾತ್ರೆ ಯೋಜನೆಯನ್ನು ಆರಂಭಿಸುವಂತೆ ಇಸ್ಕಾನ್ ಸಂಸ್ಥೆಯನ್ನು ಕೋರಿದರು. ಕೋಲಾರ ಜಿಲ್ಲೆಯಲ್ಲಿ ಅಕ್ಷಯ ಪಾತ್ರೆ ಯೋಜನೆಗೆ ಎಲ್ಲರ ಸಹಕಾರವಿದೆ. ಶಿಡ್ಲಘಟ್ಟದಲ್ಲಿ ಎದುರಾದ ಅಡೆತಡೆಗಳು ಇಲ್ಲಿ ಇರುವುದಿಲ್ಲ. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಸ್ಕಾನ್ ಸಂಸ್ಥೆ ಗುಣಮಟ್ಟದ ಆಹಾರ ನೀಡಲಿ ಎಂಬುದು ನಮ್ಮ ಆಶಯ ಎಂದರು. ಈ ವರ್ಷ ಇಲ್ಲಾಂದ್ರೆ ಬರೋ ವರ್ಷ ಅಷ್ಟೊತ್ತಿಗೆ ಏನು ಅಕ್ಷಯ ಪಾತ್ರ ಏನು ನೀವು ನಡೆಸ್ತಾ ಇದ್ದೀರೋ, ಶಿಡ್ಲಘಟ್ಟಲ್ಲಿ ಏನು ಶುರು ಮಾಡೋಕ್ಕೆ ಸುಮಾರು 2 ವರ್ಷದಿಂದ ನೀವು ಕಷ್ಟಪಡ್ತಾ ಇದ್ದೀರೋ, ನಮ್ಮೆಲ್ಲ ಸಹಕಾರದಿಂದ ಇಲ್ಲಿ ವೇದಿಕೆ ಮೇಲೆ ಇರುವವರು ಮತ್ತೆ ಇಲ್ಲಿ ವೇದಿಕೆ ಕೆಳಗಡೆ ಇರೋರು ಎಲ್ಲರೂ ನಿಮಗೆ ಸಹಕಾರ ಮಾಡ್ತಾರೆ. ಅಕ್ಷಯ ಪಾತ್ರೆ ನೀವು ದಯವಿಟ್ಟು ಕೋಲಾರ ತಾಲೂಕಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದು ಒಂದೇ ಒಂದು ಒತ್ತಡ ನಮ್ಮದು. ಯಾಕೆಂದರೆ ಒಂದು ಕ್ವಾಲಿಟಿ ಸೃಷ್ಟಿ ಮಾಡಿದ್ದೀರ ನೀವು. ಆ ಕ್ವಾಲಿಟಿ ಅಂದರೆ ನಮ್ಮ ಮಕ್ಕಳು, ನಮ್ಮ ಭವಿಷ್ಯ ಅವ್ರಿಗೆ ತಲುಪಲಿ ಅಂತ ನಿಮ್ಮ ಮುಖಾಂತರ ಅದು ಕೇಳ್ಕೊಳ್ತೀನಿ. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಮಾಜಿ ಸಭಾಪತಿ ವಿಆರ್ ಸುದರ್ಶನ್, ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ಮೆರವಣಿಗೆಯುದ್ದಕ್ಕೂ ಭಕ್ತರು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಾ ಹೆಜ್ಜೆ ಹಾಕಿದ್ರು. ಇಸ್ಕಾನ್ ಸಂಸ್ಥೆಯ ಗುಣಮಟ್ಟದ ಸೇವೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಗಣ್ಯರು, ಜಿಲ್ಲೆಯ ಮಕ್ಕಳಿಗೆ ಈ ಯೋಜನೆಯಿಂದ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಸಾಯಿಬಾಬಾ ದೇವಸ್ಥಾನದ ಬಳಿ ವೇದಿಕೆ ಕಾರ್ಯಕ್ರಮ ಮತ್ತು ಪ್ರವಚನ ನಡೆಯಿತು. ಇಸ್ಕಾನ್ ಸಂಸ್ಥೆಯ ಚೈತನ್ಯ ದಾಸ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಂಗಮ್ಮ ಮುನಿಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ವಿದ್ಯಾಮೃತ್ PU ಕಾಲೇಜ್ ಚಿಕ್ಕಬಳ್ಳಾಪುರ ನಗರದ MG ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ PU ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMCS, ಕಾಮರ್ಸ್ ವಿಭಾಗದಲ್ಲಿ EBACS ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. KCET, ನೀಟ್ ಹಾಗೂ JEEಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ PU ಕಾಲೇಜಿಗೆ ಸೇರಿಸಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ವೈದ್ಯರಿಲ್ಲದೆ ಸೂಕ್ತ ಚಿಕಿತ್ಸೆ ಸಿಗದೆ ರೋಗಿಗಳ ಸಾವು. ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆ ಮುಂದೆ DYFI ಬೃಹತ್ ಪ್ರತಿಭಟನೆ. ಪತ್ನಿ ಪರಾರಿ ಬೆನ್ನಲ್ಲೇ ಮನನೊಂದ ಪತಿ, ಹೆತ್ತ ಮಕ್ಕಳನ್ನ ಸಾಯಿಸಿ ಸಾವಿನ ಮನೆ ಸೇರಿದ ತಂದೆ. ಕೋಮುಲ್ನಲ್ಲಿ ನಡೆದಿರೋದು ಬರೋಬ್ಬರಿ 512 ಕೋಟಿ ಅಕ್ರಮ. ಕೈಕಟ್ಟಿ ಹಾಕಲ್ಪಟ್ಟ ಲೋಕಾಯುಕ್ತ, ಕೋಮುಲ್ ಅಧಿಕಾರಿಗಳ ಮುಖವಾಡ ಕಳಚಲು ಹೋರಾಟಗಾರರು ಹಣ. ದೇವನಹಳ್ಳಿ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಜರುಗಿದ ಶಕ್ತಿ ದೇವಿ ಕರಕದಮ್ಮ ಮಹೋತ್ಸವ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳಿಂದ ದರ್ಶನ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಂಗಸಂಸ್ಥೆ ಜಿಲ್ಲಾ ಜನಜಾಗೃತಿ ಸಮಿತಿ ಜಿಲ್ಲಾ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರಶಾಂತ್ ಗೌಡ 5 ವರ್ಷಗಳ ಸೇವೆ ಮುಗಿಸಿ ಕೇಂದ್ರ ಸ್ಥಾನಕ್ಕೆ ವರ್ಗಾವಣೆಗೊಂಡು ಅವರ ಸ್ಥಳಕ್ಕೆ ಚಿದಾನಂದ ಎಂಬುವವರು ವರ್ಗಾವಣೆಯಾಗಿದ್ದಾರೆ. ಅವರಿಬ್ಬರಿಗೆ ಬೀಳ್ಕೊಡುಗೆ ಮತ್ತು ಸ್ವಾಗತ ಸಮಾರಂಭವನ್ನು ಜಿಲ್ಲಾ ಸಂಘದ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೂ ಮುನ್ನ ನಡೆದ ಸಭೆಯಲ್ಲಿ ಬಾಕಿ ಉಳಿದಿರುವ 3 ಮಧ್ಯವರ್ಜನ ಶಿಬಿರಗಳನ್ನು ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ಮತ್ತು ಬಾಗೇಪಲ್ಲಿ ತಾಲೂಕುಗಳಲ್ಲಿ ನಡೆಸಲು ಒಪ್ಪಿಗೆ ಪಡೆಯಲಾಯಿತು. ಈ ಸಂದರ್ಭದಲ್ಲಿ ಪ್ರಾದೇಶಿಕ ಘಟಕದ ಉಸ್ತುವಾರಿ ತಿಮ್ಮಯ್ಯ ನಾಯಕ್, ಉಪಾಧ್ಯಕ್ಷೆ ಪ್ರಭಾನಾರಾಯಣಗೌಡ, ಕೋಶಾಧ್ಯಕ್ಷ ಹಿತ್ತಲಹಳ್ಳಿ ಸುರೇಶ್, ತಾಲೂಕು ಯೋಜನಾಧಿಕಾರಿಗಳು, ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ಹಾಜರಿದ್ದರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.